ಇನ್ನು ಜ್ಞಾನವ್ಯಾಪಿ ವಿವಾದದಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವು ಲಭಿಸಿದೆ. ವಿವಾದಿತ ಜಾಗದಲ್ಲಿ ಪೂಜೆ ಮಾಡಲು ಹಿಂದೂಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಜ್ಞಾನವ್ಯಾಪಿ ವಿವಾದದಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವು ಲಭಿಸಿದೆ. ವಾರಣಾಸಿ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡದಾಗಿರುವಂತಹ ತೀರ್ಪು ಕೊಟ್ಟಿದೆ. ಆ ಒಂದು ವಿವಾದಿತ ಜಾಗದಲ್ಲಿ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅಂತ ನ್ಯಾಯಾಲಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೂ ಕೂಡ ನ್ಯಾಯಾಲಯ ಆದೇಶ ಕೊಟ್ಟಿತ್ತು. ಇದಾದ ಬಳಿಕ ಒಂದು ಸರ್ವೆ ಕೂಡ ನಡೆಯುತ್ತೆ. ಸರ್ವೆಯಲ್ಲಿ ಸಾಕಷ್ಟು ವಿಷಯಗಳು ಬೆಳಕಿಗೆ ಬಂದಿದ್ವು. ಜ್ಞಾನವ್ಯಾಪಿ ಮಸೀದಿಯ ಜಾಗದಲ್ಲಿ ಹಲವಾರು ಒಂದು ದೇವಾಲಯಗಳ ಕುರುಹುಗಳು ಕೂಡ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ ಶಿವಲಿಂಗದಂತಹ ಆಕೃತಿ, ಇನ್ನು ದೇವಾಲಯದಲ್ಲಿ ಇರುವಂತಹ ಅನೇಕ ಸ್ಟ್ರಕ್ಚರ್ಗಳು ಕೂಡ ಕಂಡು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಎಲ್ಲ ರೀತಿಯಾಗಿ ಅಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆಗಳನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೆಲವಾರು ಭಾಷೆಗಳ ಲಿಪಿಗಳು ಕೂಡ ಕಂಡು ಬಂದಿದ್ವು. ಶಿಲಾಶಾಸನಗಳು ಕೂಡ ಕಂಡು ಬಂದಿದ್ವು. ಅದರಲ್ಲಿ ಕನ್ನಡ, ತೆಲುಗು, ಅದೇ ರೀತಿಯಾಗಿ ದೇವನಾಗರಿ ಭಾಷೆ ಕೂಡ ಕಂಡು ಬಂದಿತ್ತು. ಇದಾದ ಬಳಿಕ ಜ್ಞಾನವ್ಯಾಪಿ ವಿವಾದದಲ್ಲಿ ಹಿಂದೂಗಳ ಪರ ವಕೀಲರಿಗೆ ಬಹುದೊಡ್ಡದಾಗಿರುವಂತಹ ಗೆಲುವು ಲಭಿಸಿದೆ. ಆ ಒಂದು ವಿವಾದಿತ ಜಾಗದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅಂತ ಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ವಾರಣಾಸಿ ನ್ಯಾಯಾಲಯದಲ್ಲಿ ಈ ಒಂದು ತೀರ್ಪು ಪ್ರಕಟ ಆಗಿದೆ. ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಎಲ್ಲವನ್ನ ಪರಿಗಣಿಸಿ ಸಾಕಷ್ಟು ವಾದ ಪ್ರತಿವಾದಗಳನ್ನು ಕೇಳಿದ ಬಳಿಕ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ಪೂಜೆ ಮಾಡೋದಕ್ಕೆ ಅಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇನ್ನು ಅದೇ ರೀತಿಯಾಗಿ ಕನ್ನಡದ ಲಿಪಿಗಳು ಕೂಡ ಕಂಡು ಬಂದಿದ್ವು. ಕನ್ನಡ ಶಿಲಾಶಾಸನಗಳು ಕೂಡ ಕಂಡು ಬಂದಿದ್ವು. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಶಿಲಾಶಾಸನಗಳು ಇಲ್ಲಿ ಹೇಗೆ ಪತ್ತೆಯಾಯಿತು, ಹೇಗೆ ಬಂತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಹನುಮನ ವಿಗ್ರಹ ಕೂಡ ಕಂಡು ಬಂದಿತ್ತು. ಅದೇ ರೀತಿಯಾಗಿ ಅನೇಕ ದೇವರ ಆಕೃತಿಗಳು ಕೂಡ ಕಂಡು ಬಂದಿದ್ವು. ಶಿಲೆಗಳು ಕಂಡು ಬಂದಿದ್ವು. ದೇವಾಲಯದಲ್ಲಿ ಇರುವಂತಹ ಎಲ್ಲ ರೀತಿಯಾದಂತಹ ಒಂದು ಕುರುಹುಗಳು ಪತ್ತೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ जो भी काशी विश्वनाथ मंदिर जाएगा वो तहखाने पूजा करने जरूर जाएगा. बिल्कुल बिल्कुल जाएगा. तो आप समझ सकते हैं कि काशी विश्वनाथ मंदिर में लोकल ये बताइए कि आप पूजा पाठ जो शुरू होगी तो ट्रस्ट को आदेश होगा किस तरीके से पूजा पाठ करेंगे. देखिए, काशी विश्वनाथ ट्रस्ट को भगवान की कैसे पूजा पाठ हो इसके लिए कोई आदेश की जरूरत नहीं होती है. उनको पता हो. भगवान पूजा पाठ हो क्या विधि हो. देखिए, वहाँ पे वही मैं बता रहा हूँ, उसकी निटी गिटीज में वो काशी विश्वनाथ ट्रस्ट डिसाइड करेगा. हमारा जो लीगल काम था वो लीगल काम हमने पूरा किया है. अब काशी विश्वनाथ ट्रस्ट के ऊपर है कि उसकी पूजा पाठ स्टार्ट. तो 7 दिन के अंदर ये पूजा शुरू हो जाएगी. 7 दिन के अंदर पूजा पाठ. ये कोर्ट ने तय कर दिया कि 7 दिन के अंदर. जी, कोर्ट ने अपने आदेश में लिखा. तो जो कोर्ट का आदेश है मैं आपको वही बता रहा हूँ. सभी को जाने की अनुमति होगी. जी, सारे लोगों को, भक्तों को, पुजारी को, सारे लोगों को जाने की अनुमति. तो जो भी काशी विश्वनाथ मंदिर में दर्शन करने जाते हैं वो सारे लोग अब जा सकते हैं वहाँ. जी बिल्कुल 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 जा सकते हैं. तो एक बड़ी बात होगी, एक बड़ी बात है कि जहाँ पर मैं ये कहना चाहता हूँ जो जस्टिस के.एम. पांडे ने राम मंदिर में 1 फरवरी 1986 को ताला खोलने का आदेश दिया था, मैं आज के इस ऑर्डर को उसी की तुलना में देखता हूँ. ये इस केस का टर्निंग पॉइंट है. बहुत ऐतिहासिक ऑर्डर है. और जो एक सरकार ने अपनी पावर का दुरुपयोग करते हुए हिंदू समाज की पूजा पाठ रोकी थी, आज कोर्ट ने उसको अपनी कलम से रेक्टिफाई किया है और वहाँ पे पूजा पाठ के आदेश दिए. रोकने का कोई लिखित आदेश नहीं था उस समय. रोकने का कोई लिखित आदेश नहीं था. आज भी कोई रिटर्न ऑर्डर किसी भी गवर्नमेंट के पास नहीं है कि वहाँ पे पूजा पाठ कैसे रोकी गई. तो अब माना जाए कि स्वामित्व के अधिकार के ये पहला चरण है. ये बिल्कुल पहला चरण है और बहुत जल्दी लीगल केस हम पूरा करेंगे और केस जीतेंगे. तो इसके बाद अगला लक्ष्य वजू खाने का सर्वे है. वजू खाने का सर्वे, जिसके लिए सुप्रीम कोर्ट में सुनवाई होगी. तो See on ಇನ್ನು ವಕೀಲರು ಮಾತನಾಡ್ತಾ ಇರುವಂತದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ಹಿಂದೆ ಕೆ.ಎಂ. ಪಾಂಡೆ ಅವರು ಈ ಹಿಂದೆ ಒಂದು ತೀರ್ಪು ಕೊಟ್ಟಿದ್ರು. ಜ್ಞಾನವ್ಯಾಪಿ ಮಸೀದಿಯ ಬಾಗಿಲನ್ನ ತೆರೆಯಬೇಕು ಅನ್ನುವಂತಹ ಒಂದು ತೀರ್ಪು ಕೊಟ್ಟಿದ್ರು. ಐತಿಹಾಸಿಕ ತೀರ್ಪು ಅದಾಗಿತ್ತು. ಅದೇ ಒಂದು ತೀರ್ಪಿನಂತೆ ನಾವು ಈ ತೀರ್ಪನ್ನ ಕೂಡ ಐತಿಹಾಸಿಕವಾಗಿ ನೋಡ್ತಾ ಇದ್ದೀವಿ. ಹಿಂದೂಗಳ ಪಕ್ಷಕ್ಕೆ ಬಹುದೊಡ್ಡದಾಗಿರುವಂತಹ ಗೆಲುವಾಗಿದೆ. ಅದೇ ರೀತಿಯಾಗಿ 7 ದಿನಗಳ ಒಳಗಾಗಿ ಪೂಜೆ ಹಾಗೂ ಪಾಠಗಳು ಕೂಡ ಅಲ್ಲಿ ಆರಂಭ ಆಗತ್ತೆ.
ಪೂಜಾ ಪಾಠಗಳು ಅದೇ ರೀತಿಯಾಗಿ ಹೋಮ ಹವನಗಳನ್ನ ಕೂಡ ನಾವು ನಡೆಸ್ತೀವಿ ಅಂತ ಹಿಂದೂ ಪರ ವಕೀಲರು ಮಾತನಾಡಿದ್ರು.